ಎಲ್ಲ ಮಾಧ್ಯಮದವರಿಗೆ ಭಗೀರಥ ತಂಡದಿಂದ ಮೊದಲನೇ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಹಾಗೂ ಪತ್ರಿಕೆಯವರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಸಿನಿಮಾ ನೋಡೋ ಈ ರಾಜ್ಯದಲ್ಲಿ ಕರ್ನಾಟಕದ ಅಭಿಮಾನಿ ದೇವರುಗಳೇ ಅಂತೇಳಿ ಅಣ್ಣವರು ನಾಮಕರಣ ಮಾಡ್ಬಿಟ್ಟು ಹೋಗಿದ್ದಾರೆ. ಅಭಿಮಾನಿ ಸಿನಿಮಾ ನೋಡೋ ದೇವರುಗಳಿಗೆ ಭಗೀರಥ ತಂಡದಿಂದ ಶುಭಾಶಯಗಳನ್ನ ಹೇಳ್ತಾ, ಈ ಭಗೀರಥ ನೋಡಿ ಏನು 3ನೇ ವಾರಕ್ಕೆ ಕಾಲಿಟ್ಟಿದೆ, 25ನೇ ದಿವಸಕ್ಕೆ ಹೋಗ್ತಾ ಇದೆ. ಭಗೀರಥ ನೋಡಿದವರೆಲ್ಲ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು, ಎಲ್ಲ ಥರ ಭಾಗದವರು, ಚಿಕ್ಕವರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಏನು ಒಂದು ಮಠದಿಂದ ಹಿಡಿದು ಮತ್ತೆ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥ ಅಧಿಕಾರಿಗಳು, ಅಫಿಷಿಯಲ್ ಆಗಿರ್ಬೋದು, ಎಲ್ಲ ಥರದವರು ಈ ಸಿನಿಮಾ ನೋಡಿ 3ನೇ ವಾರ ಸುಮ್ಮನೆ ಹೊಟ್ಟೋಗಿಲ್ಲ. ಎಲ್ಲ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ನೋಡಿರೋದ್ರಿಂದ 3ನೇ ವಾರ ಸಿನಿಮಾ ಹೋಗಿದೆ. ಸಿನಿಮಾ ನೋಡಿದವರೆಲ್ಲ ಬಹಳ ಅದ್ಭುತವಾಗಿದೆ. ಲಾಸ್ಟಲ್ಲಿ ಆ ದುಃಖ ಫೀಲಿಂಗ್ ಅಲ್ಲಿ ಕಣ್ಣೀರು ಹಾಕೊಂಡು ಹೋಗಿದ್ದಾರೆ. ಇದು ನಾನು ಹೇಳ್ತಾರ ಮಾತಲ್ಲ. ದಯವಿಟ್ಟು ನೀವು ಕೂಡ ಯಾರ್ಯಾರು ಇವತ್ತು ಸಿನಿಮಾ ನೋಡಿಲ್ಲ, ಬಾಯಿಂದ ಬಾಯಿಗೆ ಹೇಳಿದರೆ ನಿಮ್ ಕಿವಿ ಮುಟ್ಟಿದೆ, ನಿಮಗೆ ವಿಷಯ ಗೊತ್ತಾಗಿದೆ. ಸಿನಿಮಾ ನೋಡಿದ ನಂತರ ಓ ಹೌದು ಅವ್ರು ಹೇಳಿದ್ ಕರೆಕ್ಟು, ಅವ್ರು ಹೇಳ್ತಾ ಇದ್ ಕರೆಕ್ಟು, ಏನ್ ನಮ್ಮ ಮಾಧ್ಯಮದವ್ರು ಇಂಟರ್ವ್ಯೂ ಮಾಡ್ತಾ ಇದ್ರು ಯಾರಿಗೆ ಚಲನಚಿತ್ರ ತೆಗೆದಂತ ಒಂದು ತಂಡದವ್ರಿಗೆ, ಆ ತಂಡದವರು ಅಲ್ಲಿ ಹೀರೋ ಆಗಿರ್ಬೋದು, ವಿಶೇಷವಾಗಿ ಅದರಲ್ಲಿ ಅಭಿನಯಿಸಿದಂಥ ಕಲಾವಿದರು, ಹೀರೋಯಿನ್ಗಳು ಆಗಿರ್ಬೋದು, ಮತ್ತೆ ನಮ್ಮಂತ ಪ್ರೊಡ್ಯೂಸರು, ನಿರ್ದೇಶಕರು ಎಲ್ಲರೂ ನಾವು ಮಾಧ್ಯಮದ ಹತ್ರ ನಾವು ಬಹಳ ಮನವಿ ಮಾಡ್ಕೊಂಡಿದ್ದೀವಿ. ಬಹಳ ವರ್ಷ ನೀವು ಅಭಿಮಾನಿ ದೇವರುಗಳು ಕನ್ನಡನ 200 ಚಿಲ್ಲರೆ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾನ, ಇನ್ನೂ ಹಲವಾರು ಸಿನಿಮಾಗಳನ್ನ ಓಡಿಸಿದಿರಿ. ಸಿನಿಮಾ ನೀವೆಲ್ಲ ನೋಡಿದ್ರೆ ಸಿನಿಮಾ ಓಡ್ಬಿಟ್ಟಿಲ್ಲ. ನೀವೆಲ್ಲ ನೋಡಿರೋದ್ರಿಂದ ಸಿನಿಮಾ ಅದ್ಭುತವಾಗಿ ಅವತ್ತಿನ ಇತಿಹಾಸ ಇವತ್ತಿನ ಜನಗಳಿಗಿದೆ. ಆ ತರ ಈ ಸಿನಿಮಾ ಇದೆ ಅಂತ ಹೇಳಿ ಜನಗಳು, ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ಹೇಳ್ತಾ ಇದ್ದಾರೆ. ನಮ್ಗಂತೂ ಬಹಳ ಹೆಮ್ಮೆ ಆಗಿದೆ. ನಾವು ಯೋಚನೆ ಮಾಡಲ್ಲ. ಇವತ್ತು ಸಿನಿಮಾ ತೆಗಿಬೇಕಾದ್ರೆ ನಾವು ಬಹಳ ಯೋಚನೆ ಮಾಡ್ತೀವಿ. ಯಾವುದಕ್ಕೆ ಯೋಚನೆ ಮಾಡ್ತೀವಿ, ಯಾವ ರೀತಿಲಿ ನಾವು ಪ್ರೇಕ್ಷಕರಿಗೆ, ಅಭಿಮಾನಿ ದೇವರುಗಳಿಗೆ ಸಿನಿಮಾ ಕೊಡಬೇಕು. ಇವತ್ತಿನ ವಾತಾವರಣ ಏನು ಉಟ್ಕೊಂಡಿದೆ, ಏನು ಇವತ್ತು ಸರ್ಕಾರದಲ್ಲಿ ಜನಗಳಿಗೆ ಹಿಂಸೆ ಆಗಿದೆ, ಜನಗಳ ಮಧ್ಯ ಬದುಕೋದಕ್ಕೆ ಏನು ಹಿಂಸೆ ಆಗಿದೆ, ಇದ್ರ ಮಧ್ಯ ಮನೋರಂಜನೆ ಇಲ್ಲದೆ ಇವತ್ತು ಜನಗಳು ಹಾಸ್ಪಿಟಲ್ ಹೌಸ್ಫುಲ್ ಹೊಡಿತಾ ಇದೆ, ಮೆಡಿಕಲ್ ಸ್ಟೋರ್ ಹೌಸ್ಫುಲ್ ಹೊಡಿತಾ ಇದೆ, ಬಾರ್ ರೆಸ್ಟೋರೆಂಟ್ಗಳು ಹೌಸ್ಫುಲ್ ಹೊಡಿತಾ ಇದೆ. ಕಾರಣ ಎಲ್ಲ ನಿಮಗೆ ಗೊತ್ತಿದೆ. ಮಾಧ್ಯಮದವರು ನಾನು ಬಹಳ ನೋವಿಂದ ಹೇಳ್ಕೊತೀನಿ, ಕೈ ಮುಗಿದು ಹೇಳ್ಕೊತೀನಿ, ಇದನ್ನ ಪ್ರೇಕ್ಷಕರಿಗೆ, ಅಭಿಮಾನಿ ದೇವರುಗಳಿಗೆ ಮುಟ್ಟಿಸ್ಬೇಕು. ದಯವಿಟ್ಟು ಮನೋರಂಜನೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ, ಭಾಗ್ಯ, ನೀವು ಚೆನ್ನಾಗಿರೋದು ಪ್ರತಿಯೊಬ್ಬರಿಗೂ ಮುಖ್ಯ. ನೀವಿದ್ರೆ ಭೂಮಿ, ಪ್ರಪಂಚ, ನಾವು ಸಿನಿಮಾ ತೆಗಿಯೋರು ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ನೀವು ಚೆನ್ನಾಗಿರ್ಬೇಕು. ನಾವು ಕಷ್ಟಪಡ್ತೀವಿ, ಒಂದು ಸಿನಿಮಾ ತೆಗಿಬೇಕಾದ್ರೆ ವರ್ಷ ಎಲ್ಲ ಕಷ್ಟಪಡ್ತೀವಿ. ಮನೆ ಮಠ ಬಿಟ್ಟು, ಎಲ್ಲಾ ತರ ಕೆಲಸ ಬಿಟ್ಟು ಪ್ರತಿಯೊಬ್ಬರಿಗೂ ನಾವು ದುಡ್ಡು ಖರ್ಚು ಮಾಡಬೇಕು. ದುಡ್ಡಿಲ್ಲದೆ ಸಿನಿಮಾದಲ್ಲಿ ಏನೂ ನಡೆಯಲ್ಲ. ಆ ದುಡ್ಡು ಏನಪ್ಪ ಎಂತೂ ವಾಪಸ್ಸು ಅದನ್ನ ಯೋಚನೆ ಮಾಡ್ಬಿಟ್ರೆ ಸೂರ್ಯನ ಪಕ್ಕ ಇದ್ರೆ ಸುಟ್ಟೋಗ್ತೀವಲ್ಲ, ಅಷ್ಟು ಭಯ, ಅಷ್ಟು ಟೆನ್ಷನು, ಅಷ್ಟು ಇದಿರ್ತದೆ. ಆದ್ರೂ ನಾವು ಪ್ರೇಕ್ಷಕರನ್ನ, ಅಭಿಮಾನಿ ದೇವರುಗಳನ್ನ ಬಿಡಬಾರ್ದು ಅಂತೇಳಿ, ಕಷ್ಟನೋ ಸುಖನೋ ದೇವರ ಒಂದು ಆಶೀರ್ವಾದ ಇದೆ, ಸಿನಿಮಾ ನೋಡೋರ ಆಶೀರ್ವಾದ ಇದೆ ಅಂತೇಳಿ ನಾವೆಲ್ಲ ಸೇರಿ ಸಿನಿಮಾ ಮಾಡ್ತೀವಿ. ಈ ಸಿನಿಮಾಗೆ ನಾವು 3 ಜನ ಪ್ರೊಡ್ಯೂಸರ್ ಆಗಿದ್ದೀವಿ. ಹಾಗೂ ನಮ್ಗೇನು ಬೇಜಾರಿಲ್ಲ. 3 ಜನ ಆಗಿರ್ಬೋದು, ಒಬ್ಬರಾಗಿರ್ಬೋದು, ಇನ್ನೂ 10 ಜನ ಸೇರಾಗಿರ್ಬೋದು. ನಾವು ಏನು ಪ್ರೇಕ್ಷಕರಿಗೆ ಸಿನಿಮಾ ಕೊಡ್ತೀವಿ, ಕತೆ ಕೊಡ್ತೀವಿ. ಇದರಲ್ಲಿ ಎಲ್ಲಾ ತರ ಭಾಗದ ಕತೆ ಇದೆ. ನಮ್ಮ ಹೀರೋ ಹೇಳಿದ್ದಾರೆ, ಜಯಪ್ರಕಾಶ್ ಜೆ ಪಿ ಅವರು ಬಹಳ ಹೋರಾಟಗಾರರು. ಸೆನೆಟ್ ಮೆಂಬರ್, ಸಿಂಡಿಕೇಟ್ ಮೆಂಬರ್ ಆಗಿ, ಸ್ಟೂಡೆಂಟ್ ಸೆಕೆಂಡ್ ಕಮಿಟಿ ಆನರಿ ಪ್ರೆಸಿಡೆಂಟ್ ಆಗಿ 1 ಲಕ್ಷ ಅಷ್ಟು ಅಡ್ಮಿಷನ್ ಕೊಡಿಸಿದ್ದಾರೆ. ಎಲ್ಲಾ ತರ ಹೋರಾಟಗಳು ಮಾಡಿ ನಮ್ಮ ಡೈರೆಕ್ಟ್ರು ಬಂದು ಈ ಕತೆ ಹೇಳಿದಾಗ, ರಾಮ್ ಜನಾರ್ದನ್ ಅವರು, ನಾನು ಕತೆ ಕೇಳೋದಕ್ಕೆ ಮುಂಚೆ ಜಯಪ್ರಕಾಶ್ ಅವ್ರು ಕೂರಿಸ್ಕೊಂಡೆ. ಯಾಕೆಂದ್ರೆ ಅವರು BSc MA ಜರ್ನಲಿಸಂ ಮಾಡಿರೋದ್ರಿಂದ, ಹೋರಾಟಗಾರ ಆಗಿರೋದ್ರಿಂದ, ವಿದ್ಯಾರ್ಥಿ ಮುಖಂಡರಾಗಿ, ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿರೋದ್ರಿಂದ ಸಾಕಷ್ಟು ನಾಲೆಡ್ಜು ಅವ್ರಿಗೆ, ಅನುಭವ ಇರುತ್ತೆ. ನಾವೇನಾದ್ರು ಜನಕ್ಕೆ, ಪ್ರೇಕ್ಷಕರ, ಅಭಿಮಾನಿಗಳು ಕೊಡ್ಬೇಕಾದ್ರೆ ನೀವು ಇರಬೇಕು ಅಂತೇಳಿ ಕೇಳ್ಕೊಂಡಾಗ ಅವ್ರು ಕೂತ್ಕೊಂಡ್ರು. ಈ ಕತೆ ನಮ್ಗೆಲ್ಲ ಬಹಳ ಇಷ್ಟ ಆಯ್ತು. ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಭಗೀರಥ ಎಲ್ಲಿ ನೋಡಿ ಕೇಳಿದಾಗೆಲ್ಲ ಭಗೀರಥ ಏನಿವತ್ತು ನಮ್ಮ ಬಂಡೆ ಮಹಾಕಾಳಿಯಮ್ಮ ತಾಯಿ ಆಶೀರ್ವಾದದಲ್ಲಿ ಇದನ್ನ ಮೊದಲೇ ಹೇಳ್ಬೇಕಾಗಿತ್ತು. ಅಲ್ಲಿ ಮೂರ್ತ ಆದುತ್ತಾವಿಂದನೂ ಇವತ್ತವರೆಗೂ ತಾಯಿ ನಮ್ ಕೈ ಬಿಟ್ಟಿಲ್ಲ. ಬಂಡೆ ಮಹಾಕಾಳಿ ಕಾಳಮ್ಮ ತಾಯಿ ದೇವರು, ಅಣ್ಣಮ್ಮ ಚಾಮುಂಡೇಶ್ವರಿ ತಾಯಿ ನಮ್ಗೆ ಕೈ ಬಿಟ್ಟಿಲ್ಲ. ಭಗೀರಥ ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಿನಿಮಾ ನೋಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಇನ್ನೊಂದು ವಿಷಯ ಹೇಳಲೇಬೇಕು, ಹೇಳದೇ ಇರಕ್ಕಾಗಲ್ಲ. ಯಾಕೆಂದ್ರೆ ಪರಿಸ್ಥಿತಿ, 1 ವಾರಕ್ಕೆ 10, 12, 15 ಸಿನಿಮಾ ರಿಲೀಸ್ ಆದ್ರೆ ಪಾಪ
ಅಭಿಮಾನಿ ದೇವರುಗಳು ಮನೆ ನೋಡ್ತಾರೋ, ಅವ್ರು ನೋಡ್ತಾರೋ, ಸಿನಿಮಾ ನೋಡ್ತಾರೋ, ಎಲ್ಲಿ ನೋಡ್ತಾರೆ. ಆಮೇಲೆ ಥಿಯೇಟರ್ಗಳೆಲ್ಲ ಆದಷ್ಟು ಕಮ್ಮಿಗಳಾಗಿದೆ. ಮಾಲ್ಗೆ ಹೋಗೋಕ್ಕೆ ಜನಕ್ಕೆ ಇಷ್ಟ ಇಲ್ಲ, ವಿಧಿ ಇಲ್ಲ. ಹಾಗಾಗಿ ಇರಷ್ಟು ಚಿತ್ರಮಂದಿರಗಳನ್ನೇ ಮಾಲ್ ಹಂಚ್ಬೇಕು ಎಲ್ಲರಿಗೂ. ನಾವು ಎಲ್ಲ ಕಡೆ ನಮಗೆ ಸಾಕಷ್ಟು ಸಿಕ್ತು ಥಿಯೇಟರ್ಗಳು, ಮಾಲ್ಗಳು ತುಂಬಾ ಸಿಕ್ಕಿಲ್ಲ. ನಾನು ಸೆಕೆಂಡ್ ಥರ್ಡ್ ಇನ್ನೂ ನಾನು ಬಿಡುಗಡೆ ಮಾಡಬೇಕು. ಈ ಸಿನಿಮಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋದ್ರಿಂದ ನಾವು ಮತ್ತೆ ಅಲ್ಲಿ ಹೋಗಿ ನಮ್ಮ ತಂಡ ಆ ಏರಿಯಾಗಳು ಎಲ್ಲಿ ರಿಲೀಸ್ ಮಾಡ್ತೀವಿ ಅಲ್ಲಿ ಕ್ಲೀನಾಗಿ ಜನಕ್ಕೆ ವಿಷಯನ ಮುಟ್ಟಿಸಿ ಅದನ್ನ ನಾವು ತೋರಿಸಿ, ಆಮೇಲೆ ಸಿನಿಮಾ ನೋಡಿದ್ಮೇಲೆ ಅವ್ರೇನ್ ಹೇಳ್ತಾರೆ ನಿಮ್ಮ ಹತ್ರಕ್ಕೆ ಬರುತ್ತೆ. ನೀವು ಕೂಡ ಅದನ್ನ ಪ್ರಚಾರ ಮಾಡಬೇಕು. ಈ ವಿಷಯ ಸಿನಿಮಾದ ಭಗೀರಥ ಹೇಳ್ಬೇಕು ಅಂದ್ರೆ ಇಷ್ಟಿದೆ, ಹೇಳ್ತಾ ಹೋಗಕ್ಕಾಗಲ್ಲ. ನಾನೇನೋ ಹೇಳ್ಬಿಡ್ತೀನಿ, ಪಾಪ ನೀವು ತಗೋತೀರಿ. ಅಭಿಮಾನಿ ದೇವರುಗಳು ಕೇಳಕ್ಕೆ ಅವ್ರಿಗೂ ಸಮಯ ಇರ್ಬೇಕಲ್ಲ. ಹಾಗಾಗಿ ಭಗೀರಥ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲಾ ತರ ವಿಷಯ ಇದೆ ಇದರಲ್ಲಿ. ಅಣ್ಣವರು ಒಂದು ಸಿನಿಮಾ ಮಾಡಿದ್ರು. ಲೈಟಿಂಗ್ ಓಕೆಲ್ಲ ಸೈಡ್ ನಿಲ್ಸ್ಕೊಳ್ಳ ಹಾಕತ್ತೀರಾ? ಸರ್ ಹೇಳಿ. ಇವತ್ತು ನರ್ತಕಿಲಿ ಅದೇನು ನಮ್ಮದು 3ನೇ ವಾರದ ಪ್ರಾರಂಭ ದಿವಸ. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಪ್ರೇಕ್ಷಕರು ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮದು ಭಗೀರಥ ಸಿನಿಮಾ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಸಾಂಗ್ ಚೆನ್ನಾಗಿದೆ ಸರ್, ಫೈಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಸರ್. ಎಲ್ಲ ಪ್ರಶಂಸೆ ಮಾತುಗಳು ಎಲ್ಲ ಪ್ರೇಕ್ಷಕರಿಂದ ನಮಗೆ ಬರ್ತಾ ಇದೆ. ಇದರಿಂದ ಭಾಳ ಸಂತೋಷ ಆಗ್ತಾ ಇದೆ. ಇಡೀ ನಮ್ಮ ನಮ್ಮ ಭಗೀರಥ ಚಿತ್ರತಂಡ ಇದೆ ಎಲ್ರಿಗೂ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ನಮಗೆ. ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಜನರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಹಾಗಾಗಿ ಇವಾಗ ಮೈಸೂರಲ್ಲಿ ಇರ್ಬೋದು, ಮತ್ತು ಬೇರೆ ಕಡೆ ಬೆಂಗಳೂರಲ್ಲಿ ಇರ್ಬೋದು, ಎಲ್ಲ ಕಡೆ ಕೂಡ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಜನರು ನೋಡಿದವರಂತೂ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದ ಸಿನಿಮಾ ಅಂತ ಅವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಮೌತ್ ಟಾಕ್ ಏನಿದೆ ನಮ್ಗೆ ಅದರಿಂದ ಭಾಳ ಅನುಕೂಲ ಆಗ್ತಾ ಇದೆ. ನಮ್ಮ ಪಿಕ್ಚರ್ಗೆ ನಾವು ಎಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಬಟ್ ಮೌತ್ ಜನರು ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಹೇಳ್ತಾರಲ್ಲ ಅದು ಮುಖ್ಯ. ಅದು ಪ್ರತಿಯೊಬ್ಬರು ಅದು ಹೇಳ್ತಾ ಇದ್ದಾರೆ ಸರ್, ಫೈಟಿಂಗ್ ಎಕ್ಸ್ಟ್ರಾರ್ಡಿನರಿ, ಸ್ಟೋರಿ ತುಂಬ ಚೆನ್ನಾಗಿದೆ. ಅದು ಈ ಕಾಲದಲ್ಲಿ ಭಾರತ ದೇಶದಲ್ಲಿ ನಮ್ಮ ಒಂದು ಪ್ರೀತಿ ಪ್ರೇಮ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಈ ಸಿನಿಮಾಲಿ ತೋರಿಸಿದ್ರ ಸರ್. ನಿಜಕ್ಕೂ ವ್ಯಾಟ್ಸಪ್ ಅಂತ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇನ್ನು ಉಳಿದಂತೆ ಏನಿದೆ ನಮ್ಮ ಪಿಕ್ಚರಲ್ಲಿ ಥಿಯೇಟ್ರಲ್ಲಿ ಜನ ನೋಡ್ತಾ ಇದ್ದಾರೆ, ಭಾಳ ಖುಷಿಯಾಗಿ ನೋಡ್ತಾ ಇದ್ದಾರೆ. ಅದರಲ್ಲೂ ಸ್ಟಿಂಗ್ ಆಪ್ರೇಷನ್ ಏನಿದೆ, ನಮ್ಮ ಗುಡ್ ನ್ಯೂಸ್ ಗಾಯತ್ರಿ ನಮ್ಮ ಹೀರೋಯಿನ್ ಚಂದ್ರರಾಘವೇಂದ್ರ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ ಒಂದು ಸನ್ನಿವೇಶದಲ್ಲಿ ಆ ಸ್ಟಿಂಗ್ ಆಪ್ರೇಷನ್ ಒಬ್ಬರು ಏನು ಟಿ ವಿ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಜರ್ನಲಿಸ್ಟ್ಗಳು, ಪತ್ರಿಕೋದ್ಯಮದವರ ಜೀವನ ಎಷ್ಟು ಡೇಂಜರ್ಲಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಮ್ಮ ಭಗೀರಥ ಪಿಕ್ಚರ್ಗೆಲ್ಲ ತೋರಿಸಿದ್ದೀವಿ. ಹಾಗಾಗಿ ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಇದು ಮಾಧ್ಯಮದವರು ಎಷ್ಟು ಕಷ್ಟಪಡ್ತಾರೆ, ನಾವು ಸುಮ್ಮನೆ ಟಿ ವಿಲಿ ಮುಂದೆ ಕೂತ್ಕೊಂಡು ನೋಡ್ಬಿಡ್ತೀವಿ, ಬಟ್ ಅವ್ರು ಎಷ್ಟು ಕಷ್ಟಪಟ್ಟು ಇದೆಲ್ಲ ಕೆಲಸ ಮಾಡ್ತಾರೆ ಮಾಧ್ಯಮದವರು. ಬೆಳಿಗ್ಗೆ ರಾತ್ರಿ ಅಂತ ಹೇಳಿದೆ, ಮಧ್ಯರಾತ್ರಿ ಇರ್ಬೋದು, ಯಾವಾಗಲೇ ಇರ್ಬೋದು, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಮಾಧ್ಯಮದವರು ಅಂತೇಳಿ ಪ್ರಶಂಸೆ ಮಾತುಗಳು ಬರ್ತಾ ಇದೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ನ್ಯಾಚುರಲ್ ಏನು ನಿಜವಾಗಿ ನಡೀತಾ ಇರೋ ಕಥೆ ಏನೋ ಘಟನೆ ನಡೀತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಪಿಕ್ಚರ್ ಬಂದಿದೆ ಅಂತೇಳಿ ಎಲ್ಲ ಪ್ರತಿಯೊಬ್ಬ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ನಮಗಂತೂ ಭಾಳ ಖುಷಿ ಆಗ್ತಾ ಇದೆ ಇದರಿಂದ. ಹೌದು ಸರ್, ಎಲ್ಲ ಹೇಳ್ತಾ ಇದ್ದಾರೆ. ಭಾಳ ನಮಗಂತೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಅಲ್ಲಿ ನಾವು ಈ ಶೂಟಿಂಗ್ ಮಾಡಬೇಕಾದ್ರೆ ದಿಢೀರಂತ ಕಾವೇರಿ ಚಳವಳಿ ಸ್ಟಾರ್ಟ್ ಆಗೋಯ್ತು. ನಾನು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಸ್ಟ್ರೈಕ್ ಮಾಡಿ 4 ಗಂಟೆ ಮೇಲೆ ಹೋಗಿ ಶೂಟಿಂಗ್ ಮಾಡ್ತಾಯಿದ್ದೆ. ನಮಗೂ ಸ್ವಲ್ಪ ಕಷ್ಟ ಆಯಿತು, ಆದರೆ ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ಅಂದ್ಕೊಂಡು. ಆದರೆ ಜನರು ಪ್ರಶಂಸೆ ಮಾತುಗಳು ಕೇಳಿ ನಿಜಕ್ಕೂ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ. ಸ್ಟ್ರೈಕ್ ಮಾಡಿದ್ರೆ ಅಂತ ಹೇಳಿದ್ರು ರೈತರು ಕೂಡ. ಸೊ ಎಷ್ಟು ದಿವಸ ಆಯಿತು? ಅದು 100 days ಕಂಟಿನ್ಯೂಸ್ ಅರಮನೆ ಮುಂದೆ ಮೈಸೂರಲ್ಲಿ ನಾವು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಮಾಡಿದ್ವಿ, ನಾನೇ ಅಧ್ಯಕ್ಷ ಅದಕ್ಕೆ. ಸೊ ಹಾಸನದ ಶೂಟಿಂಗ್ ನಡೆಯೋ ಟೈಮಲ್ಲಿ ಸ್ಟಾರ್ಟ್ ಆಗೋಯ್ತು. ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗೋಯ್ತು ಕೂಡ ನೀರು ವಿಚಾರದಲ್ಲಿ. ಈ ಟ್ರಿಬ್ಯುನಲ್, ಕಾವೇರಿ ಟ್ರಿಬ್ಯುನಲ್ ಪ್ರತಿ ಬಾರಿನೂ ಕೂಡ ನಮ್ಮ ವಿರುದ್ಧವೇ ಜಡ್ಜ್ಮೆಂಟ್ ಕೊಡ್ತಾ ಹೋದ್ರು. ರೈತರಿಗೆ, ಮಂಡ್ಯ ಭಾಗದ ರೈತರಿಗಿರ್ಬೋದು, ಕಾವೇರಿ ಬೇಸಿನ್ ಎಲ್ಲ ರೈತರಿಗೂ ನೀರು ನಮ್ಮ ಅಗ್ರಿಕಲ್ಚರ್ ಸಚಿವರು ಹೇಳಿಬಿಟ್ರು, ನೀರು ಬಿಡಲ್ಲ ನಿಮಗೆ, ಬೆಳೆ ಬೆಳಿಬೇಡಿ ಅಂತೇಳಿ. ಬಟ್ ಅಷ್ಟು ನೀರು ಸ್ಟಾಕ್ ಮಾಡಿದ್ದೆಲ್ಲ ಪ್ರತಿದಿನ ತಮಿಳ್ನಾಡು ಬಿಟ್ಟಂಗಾಯ್ತು. ಸೊ ಅದನ್ನು ಭಾಳ ಆಕ್ರೋಶ ವ್ಯಕ್ತಪಡಿಸಿದ್ರು ಜನ. ಆ ಟೈಮಲ್ಲಿ ನಾನು ಕೂಡ 100 ದಿವಸ ಸ್ಟ್ರೈಕ್ ಮಾಡಿದೆ, 4 ಗಂಟೆವರೆಗೂ ಸ್ಟ್ರೈಕ್ ಮಾಡಿ ಮತ್ತೆ ಶೂಟಿಂಗ್ ಮಾಡಿದೆ. ಆ ಸಂದರ್ಭ ಅದು. ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ. ವಿತ್ ಆಲ್ ದಟ್ ಇಷ್ಟೆಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಫೈಟಿಂಗ್ ಅಂತೂ ಭಾಳ ಜನ, ಅದರಲ್ಲೂ ಮಹಿಳೆಯರು ಅದೇನೋ ಅಷ್ಟು ತುಂಬ ಇಷ್ಟಪಡ್ತಾ ಇದ್ದಾರೆ. ಲೇಡೀಸ್ ಆಡಿಯನ್ಸ್, ಹುಡುಗಿರೆಲ್ಲ ಕಾಲೇಜವರು. ಸೊ ಒಳ್ಳೆ ಮೆಸೇಜ್ ಇದೆ. ಇವತ್ತು ಪೇರೆಂಟ್ಸ್ಗಳು ಏನಾದರೂ ಹೇಳಿದ್ರೆ, ಬುದ್ಧಿ ಹೇಳಿದ್ರೆ ಮಕ್ಕಳಿಗೆ ಇಮಿಡಿಯೇಟಾಗಿ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಟಿವಿಯಲ್ಲಿ ನೋಡ್ತಾ ಇದೀವಿ ನಾವು ಮಾಧ್ಯಮ ದಿನ ಬೆಳಗಾದರೆ.
ಆದರೆ ಅವ್ರಿಗೆ ಫಿಲ್ಮು ತುಂಬ ಸ್ಟ್ರಾಂಗ್ ಮೀಡಿಯಾ, ಅದ್ರ ಮುಖಾಂತರ ಹೇಳ್ಸಿದ್ದೀವಿ ನಾವಿಲ್ಲಿ. ಏನು ರೀ ದೊಡ್ಡವ್ರು ಹೇಳೋ ಮಾತು ಕೇಳಬೇಕಾಗತ್ತೆ. ತಮ್ಮ ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೋಬೇಕು, ಪ್ರಯತ್ನ ಮಾಡಬೇಕು. ಒಂದ್ಸಲ ಸೋತ್ಬಿಟ್ಟಿವಿ ಅನ್ಕೋಬಾರ್ದು. ಮರು ಪ್ರಯತ್ನ ಮಾಡ್ತಾನೆ ಇರಬೇಕು. ಅಲ್ಲಿ ಗುರಿ ಮುಟ್ತೀವಿ ನಾವು ಖಂಡಿತವಾಗಿ. ಅದು ಭಗೀರಥ, ಅವನೇ ಭಗೀರಥ, ಅದೇ ಹೀರೋ ಪಾತ್ರ ಈ ಪಿಕ್ಚರ್ ಬಂದಿದೆ. ಲಾಸ್ಟ್ ವೀಕ್ ಮೈಸೂರಲ್ಲಿ ಫುಲ್ ಹೌಸ್ಫುಲ್ ಆಗಿತ್ತು ಸಂಡೇ ಎಲ್ಲ. ಹೌದೌದು, ಜನಗಳು ತುಂಬ ಅದ್ಭುತವಾಗಿ ಚಿತ್ರ ಓಡ್ತಾ ಇದೆ. ಎಲ್ಲರೂ ಬರ್ತಾ ಇದ್ದಾರೆ ಪ್ರೇಕ್ಷಕರು. ನೋಡಿದವರಂತೂ ಖಂಡಿತವಾಗಿ ಹೊರಗಡೆ ಬಂದು ಹೇಳ್ತಾ ಇದ್ದಾರೆ ತುಂಬ ಅದ್ಭುತವಾಗಿದೆ ಅಂತ. ಎಲ್ಲರೂ ಹೇಳ್ತಾ ಇದ್ದಾರೆ, ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಈ ಪ್ರಶಂಸೆ ಬಹಳ ಒಂದು ದೊಡ್ಡ ಕೊಡುಗೆ ಅಂತ ನಾವಾದ್ರೂ ಭಾವಿಸ್ತಾ ಇದೀವಿ. ಇನ್ನೂ ಕೂಡ ನೀರಿನ ಬಗ್ಗೆ ಪ್ರದರ್ಶನ ಎಲ್ಲ ಮಾಡಿದ್ರೆ ಅಂತ ಹೇಳಿದ್ರಿ ಅಧ್ಯಕ್ಷರಾಗಿ. ಸೊ ಈ ಸಿನಿಮಾದಲ್ಲಿ, ಭಗೀರಥ ಸಿನಿಮಾದಲ್ಲಿ ರೈತರ ಪರ ಏನಿದೆ ಕಂಟೆಂಟ್? ಅದೇ ಈಗ ಎಲ್ಲ ಬಂದು ನೋಡ್ಲಿ ಸಿನಿಮಾ ಅಂತ. ನೀರಿದೆ, ನೀರು ಕೂಡ ಪ್ರಮುಖ ಅಂಶನೇ ಇಲ್ಲಿ ನಮ್ಮ ಭಗೀರಥ ಪಿಕ್ಚರಲ್ಲಿ. ಯಾಕೆಂದರೆ ನಾವು ಪುರಾಣದಲ್ಲಿ ಕೇಳಿದ್ದೀವಿ, ಮಹರ್ಷಿಗಳು, ಭಗೀರಥ ಮಹರ್ಷಿಗಳು ಭೂಮಿಗೆ ಗಂಗೆಯನ್ನು ತಂದಿದ್ದು ನಮಗೆಲ್ಲ ಗೊತ್ತಿದೆ, ತಿಳಿದ ವಿಚಾರ. ಸೊ ಈ ಕಲಿಯುಗದಲ್ಲಿ ಈ ಥರ ಒಬ್ಬ ಸಿವಿಲ್ ಇಂಜಿನಿಯರ್ ಅವನು ಏನು ಮಾಡ್ದ, ರೈತರಿಗೆ ಏನು ಮಾಡ್ದ, ಜನರಿಗೆ ಏನು ಮಾಡ್ದ ಅನ್ನುವಂಥದ್ದೇ ಇಲ್ಲಿ ಕತೆ ಇರೋದು ಇಂಪಾರ್ಟೆಂಟು. ಸೊ ನೀರಿದೆ, ನೀರಿನಂಶ ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಭಗೀರಥ ಪಿಕ್ಚರಲ್ಲಿ ಏನೆಲ್ಲ ಇರ್ಬೋದೋ ಎಲ್ಲ ಇದೆ, ಪ್ರತಿಯೊಂದಿದೆ. ಸಾಂಗ್ಸ್ ಎಕ್ಸ್ಟ್ರಾಡಿನರಿ ಬಂದಿದೆ. ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ, ಕಣ್ಣೋಟಕ್ಕೆ ಕಣ್ಣಾದಳು ಅಂತೇಳಿ. ಅದಂತೂ ಇನ್ನೂ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಹಾಗಾಗಿ ನಾನು ಇಷ್ಟೇ ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮೆಲ್ಲ ಕನ್ನಡಿಗರಿಗೆ, ಕನ್ನಡ ಆಡಿಯನ್ಸ್ಗೆ, ದಯವಿಟ್ಟು ಸಿನಿಮಾ ಮಂದಿರಗಳಿಗೆ ಬಂದು ಸಿನಿಮಾ ನೋಡಿ. ಇನ್ನೂ ಹೆಚ್ಚು ದಿವಸಗಳು ನಮ್ಮ ಸಿನಿಮಾ ಓಡೋ ರೀತಿಯಲ್ಲಿ ತಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು, ನೋಡ್ಬೇಕು ಸಿನಿಮಾ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಭಗೀರಥ ಚಲನಚಿತ್ರ ತಂಡದ ಪರವಾಗಿ. ಜೈ ಹಿಂದ್, ಜೈ ಕನ್ನಡ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.